ಸರ್ ನಮಸ್ತೆ. ಈಗ ತಾವು ಮೊದಲನೇ ವಿಡಿಯೋದಲ್ಲಿ ನಮಗೆ ಈ ಕುದುರೆ ಬಗ್ಗೆ, ಅಂದರೆ ಕುದುರೆ ಜಾತಿಗಳ ಬಗ್ಗೆ ಮತ್ತು ಯಾವ್ಯಾವ ಪ್ರಕಾರದ ಕುದುರೆಗಳು ಈ ರೀತಿ ಎಲ್ಲ ಹೇಳ್ಕೊಂಡು ಬಂದ್ರಿ ಸರ್. ನಮ್ಮ ಈ ಕರ್ನಾಟಕದಲ್ಲಿ ಈ ಕುದುರೆಯನ್ನು ಈ ಉಪಕಸವಾಗಿ ನಾವು ಹೇಗೆ ಅದನ್ನು ನೋಡಬೇಕು ಮತ್ತು ಯಾವ ರೀತಿಯಾಗಿ ನಾವು ಅದನ್ನು ಇಲ್ಲಿ ಬಳಕೆ ಮಾಡ್ಕೋಬೋದು ಸರ್? ಧನ್ಯವಾದಗಳು ಜಗನ್ನಾಥ್ ಅವರೇ, ತಾವು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾಯಿದ್ದೀರಿ ಸರ್. ಮೊದಲ ವಿಡಿಯೋದಲ್ಲಿ ನಾವು ಮಾತಾಡಿದ ಹಾಗೆ ಕುದುರೆ ಹಲವಾರು ಪ್ರಕಾರದ ಕುದುರೆಗಳನ್ನು ಕರ್ನಾಟಕದಲ್ಲಿ ಸಾಕ್ಬೋದು. ಭಾರತದಲ್ಲಿ ಇರುವ ಎಲ್ಲ ಜಾತಿಯ ಕುದುರೆಗಳನ್ನು ಸಾಕ್ಬೋದು. ನಮ್ಮ ಉದ್ದೇಶ ಏನಾಗಿದೆ ಅಂದರೆ, ನಮ್ಮ ರೈತರು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹಸುಗಳನ್ನು ಪಾಲಿಸ್ತಾರೆ, ಎಮ್ಮೆಗಳನ್ನು ಸಾಕಾಣಿಕೆ ಮಾಡ್ತಾರೆ, ಮೊಲ ಸಾಕಾಣಿಕೆ ಮಾಡ್ತಾರೆ, ಕೋಳಿ ಸಾಕಾಣಿಕೆ ಅಂತೂ ಮಾಡ್ತಾರೆ. ಒಂದು ಉಪಕಸಬಾಗಿ ಇವುಗಳನ್ನ ಮಾಡ್ತಾರೆ. ರೈತಾಪಿ ಕೆಲಸದ ಜೊತೆಗೆ ಆತನಿಗೆ ಒಂದು ಹಲವಾರು ಪ್ರಾಣಿಗಳನ್ನು ಸಾಕುವಂತ ಹವ್ಯಾಸ ಇದೆ, ಒಂದು ವೃತ್ತಿಯಾಗಿ ಕೂಡ ಇದೆ. ಕರ್ನಾಟಕದಲ್ಲಿ ನೀವು ಕೇಳಿದ ಪ್ರಶ್ನೆ, ಕರ್ನಾಟಕದಲ್ಲಿ ಕುದುರೆ ಸಾಕಾಣಿಕೆಯನ್ನು ಒಂದು ಉಪಕಸಬಾಗಿ ಮಾಡಿಕೊಳ್ಳಲು ಸಾಧ್ಯವೇ? ಖಂಡಿತ ಸಾಧ್ಯ ಇದೆ. ಹೆಂಗೆ ಅಂದ್ರೆ, ಕರ್ನಾಟಕ ಒಂದು ಎಲ್ಲ ಭಾರತದ ರಾಜ್ಯಗಳಿಗೆ ಹೋಲಿಸಿದಾಗ ಸಮೃದ್ಧವಾದ ಜಾಗ. ಹವಾಮಾನದ ದೃಷ್ಟಿಯಿಂದ, ನೀರಾವರಿಯ ದೃಷ್ಟಿಯಿಂದ, ವಾತಾವರಣದ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ, ಭದ್ರತೆಯ ದೃಷ್ಟಿಯಿಂದ ಬಹಳ ಯೋಗ್ಯವಾದ ಜಾಗ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂಥ ಒಂದು ಪ್ರದೇಶ ಕೃಷಿಗೆ. ಮತ್ತು ನಮ್ಮಲ್ಲಿ ಬಹಳ ಒಳ್ಳೆಯ ರೈತರು ಕೂಡ ಇದ್ದಾರೆ. ಹಾಗಾಗಿ ಕುದುರೆಗಳನ್ನು, ನಮ್ಮ ಭಾರತದ ಪರಂಪರೆಯ ಒಂದು ಪ್ರಾಣಿಗಳನ್ನು ಒಂದು ವಾಣಿಜ್ಯ ಉತ್ಪನ್ನಗಳಾಗಿ ರೈತರು ನೋಡಬೇಕಾಗಿದೆ. ಅದಕ್ಕೆ ನಾವು ಅದೊಂದು ಕುದುರೆ ಸಾಕಾಣಿಕೆ ಒಂದು ಉಪಕಸಬು ಅಂತ ಕರಿಬೇಕು. ಈಗ ನಾವು ಹೈನುಗಾರಿಕೆಯನ್ನು ಮಾಡ್ತೀವಿ, ಕುರಿ ಸಾಕಾಣಿಕೆಯನ್ನು ಮಾಡ್ತೀವಿ, ಕೋಳಿ ಸಾಕಾಣಿಕೆಯನ್ನು ಮಾಡ್ತೀವಿ. ಅದು ಬರೀ ಹವ್ಯಾಸಕ್ಕಾಗಿ ಅಲ್ಲ, ಅದು ಒಂದು ಉತ್ಪನ್ನವಾಗಿ, ಅದ್ರ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ, ಒಂದು ಉಪಕಸಬಾಗಿ ಮಾಡಿಕೊಳ್ಳುವಂಥದ್ದು. ಕರ್ನಾಟಕದಲ್ಲಿ ಕುದುರೆ ಸಾಕಾಣಿಕೆ, ಎಮ್ಮೆಗಳನ್ನು ಹೇಗೆ ಸಾಕ್ತಿರೋ, ಹಸುಗಳನ್ನು ಸಾಕ್ತೀರಿ, ಜರ್ಸಿ ಆಕಳುಗಳನ್ನು ಸಾಕ್ತೀರಿ, ಹಾಗೆಯೇ ಕುದುರೆ ಸಾಕಾಣಿಕೆಯನ್ನು ರೈತರು ಉಪಕಸಬಾಗಿ ಮಾಡಿಕೊಂಡ್ರೆ ಖಂಡಿತ ಲಾಭ ಇದೆ. ಒಂದು ಎಮ್ಮೆ ನೀವು ತರ್ತೀರಾ, ಒಂದು ಒಳ್ಳೆಯ ಎಮ್ಮೆಯನ್ನು ನೀವು ತರಬೇಕಾದ್ರೆ ಸುಮಾರು 1,00,000 ರೂಪಾಯಿದಿಂದ 2 ಲಕ್ಷದವರೆಗೆ ಒಂದು ಎಮ್ಮೆಗೆ ನೀವು ಕೊಡಬೇಕು. ಅದಕ್ಕೆ ನೀವು ಹಿಂಡಿ ಹಾಕಬೇಕು, ಬುಸ ಹಾಕಬೇಕು, ಮೇವು ಹಾಕಬೇಕು, ತೊಳಿಬೇಕು, ಒಂದು ಆಳಿಟ್ಟು ಮಾಡಬೇಕು, ಹಾಲಿನ ಹಿಂಡಿ ನೀವು ಮಾರ್ತೀರಿ. ಕುದುರೆನ ಏನು ಮಾಡ್ಬೋದು? ಕುದುರೆಯನ್ನ ಹಾಲು ಹಿಂಡಿ ಮಾರಕ್ಕಾಗಲ್ಲ. ಕುದುರೆಯನ್ನ ನೀವು ಮರಿ ತೆಗಿಬೇಕು, ಅದನ್ನ ಸಂತಾನಾಭಿವೃದ್ಧಿಗಾಗಿ ಕುದುರೆಯನ್ನು ಬಳಸಬೇಕು. ಒಳ್ಳೆಯ ಜಾತಿಯ ಕುದುರೆಗಳನ್ನು ತಂದು ಅವುಗಳನ್ನು ಬೆಳೆಸಿ, ಅವುಗಳಿಗೆ ಒಳ್ಳೆಯ ಜಾತಿಯ ಕುದುರೆಗಳಿಂದ ಕ್ರಾಸ್ ಮಾಡಿ ನೀವು ಮರಿಗಳನ್ನು ಪಡಿಬೇಕು. ಆ ಮರಿಗಳ ಮಾರಾಟವನ್ನು ಮಾಡಬೇಕು. ಆಗ ನಿಮಗೆ ಒಳ್ಳೆಯ ಬೆಲೆ ಬರುತ್ತೆ. ಈಗ ಉದಾಹರಣೆಗೆ ರಾಜಸ್ಥಾನದಲ್ಲಿ ಮಾರ್ವಾಡಿ ಜಾತಿಯ ಕುದುರೆಗಳನ್ನು ಅವರು ಸಂತಾನೋತ್ಪತ್ತಿ ಮಾಡ್ತಾರೆ, ಬ್ರೀಡಿಂಗ್ ಮಾಡ್ತಾರೆ. ನೀವತ್ತು ರಾಜಸ್ಥಾನಕ್ಕೆ ಭೇಟಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಬ್ಬ ರೈತ ತನ್ನ ಮನೆಯ ಹತ್ರ 1-2 ಹೆಣ್ಣು ಕುದುರೆಗಳನ್ನು ಸಾಕಿರ್ತಾರೆ. ಅವರು ಊರಲ್ಲಿ ಎಲ್ಲರಿಗೂ ಸೇರಿ 4-5 ಗಂಡು ಕುದುರೆ ಇರುತ್ತೆ. ಅವುಗಳನ್ನ ಕ್ರಾಸ್ ಮಾಡಿ ಎಲ್ಲಾ ರೈತರು ಮರಿಗಳನ್ನ ಪಡಿತಾರೆ, ಮರಿಗಳನ್ನ ಮಾರ್ತಾರೆ. ಈಗ ನಾವು ಕುರಿಗಳನ್ನ ಸಾಕಿ ಮರಿಗಳನ್ನ ಪಡಿತೀವಿ, ಆಡುಗಳನ್ನ ಸಾಕಿ ಮರಿಗಳನ್ನ ಪಡಿತೀವಿ, ಎಮ್ಮೆಗಳನ್ನ ಹೈನುಗಾರಿಕೆಗೆ ಬಳಸ್ತೀವಿ. ಹಾಗೆ ಇದಕ್ಕೆ ನೀವು ಮರಿಯನ್ನ ಪಡೆದು ಅವುಗಳನ್ನ ಬೆಳೆಸಿ ಮಾರಾಟ ಮಾಡಿದ್ರೆ ಮರಿಗಳು ಬಹಳ ತುಟ್ಟಿಯಾಗಿ ಮಾರ್ತವೆ. ಹಾಗಾಗಿ ನೀವು ಆ ಸಾಕಾಣಿಕೆಯನ್ನ ಮಾಡಬಹುದು. ಸರಿ, ಉದಾಹರಣೆ ಈಗ ಈ ಕಾಠೇವಾಡ್ ಈ ಕುದುರೆ ಮರಿಯನ್ನ ನಾವು ಕುದುರೆ ತರಬೇಕಾ ಅಥವಾ ಮರಿ ತರಬೇಕಾ? ಮರಿ ತಂದ್ರೆ ಎಷ್ಟು ತಿಂಗಳದ ಅಥವಾ ವರ್ಷದ ತರಬೇಕು, ಮತ್ತು ಅದಕ್ಕೆ ಏನು ಬೆಲೆ ಆಗ್ಬೋದು ಸರ್? ಈಗ ನೋಡಿ, ಕುದುರೆ ಸಾಕಾಣಿಕೆ ಮಾಡ್ತಕ್ಕಂಥ ರೈತರು ಅವರ ಅನುಭವದ ಮೇಲೆಗೆ ಅವರು ಯಾವುದೇ ಕಾರಣಕ್ಕೂ ಮರಿಯನ್ನು ತಂದು ಸಾಕೊಳ್ಬಾರ್ದು. ಅವರು ಒಂದು ದೊಡ್ಡ ಕುದುರೆಯನ್ನೇ ತರಬೇಕು. ಯಾಕಂದ್ರೆ ಒಂದು ಕುದುರೆ ಸಾಕಾಣಿಕೆ ಅನುಭವ ಆಗಬೇಕಾದ್ರೆ ಒಂದು ಮರಿಯನ್ನು ದೊಡ್ಡದು ಮಾಡಿ ಅದು ಒಂದು 2-2.5 ವರ್ಷ 3 ವರ್ಷ ಆದ್ಮೇಲೆ ಗರ್ಭ ಧರಿಸುತ್ತೆ. ಅಲ್ಲಿವರೆಗೆ ಅದಕ್ಕೆ ಎಜುಕೇಟ್ ಮಾಡಬೇಕು, ಕಲಿಸ್ಬೇಕು, ಅದಕ್ಕೆಲ್ಲ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅದು ನಮ್ಮ ಹೊಸ ರೈತರಿಗೆ ಗೊತ್ತಾಗಲ್ಲ. ಕುದುರೆಯನ್ನ ಎಮ್ಮೆ ಹಿಡಿದಾಗೆ ಕುದುರೆಯನ್ನು ಹಿಡಿಯೋಕ್ಕಾಗಲ್ಲ, ಹೋರಿ ಹಿಡಿದಾಗೆ ಕುದುರೆಯನ್ನು ಹಿಡಿಯೋಕ್ಕಾಗಲ್ಲ. ಕುದುರೆ ಒಂದು ಬಹಳ ಎಕ್ಸ್ಪರ್ಟ್ ಆದಂಥ ಪ್ರಾಣಿ, ಅಲರ್ಟ್ ಆಗಿರುವಂಥ ಪ್ರಾಣಿ. ಅದನ್ನು ಹಿಡಿಯುವ ಒಂದು ಟೆಕ್ನಿಕ್ ನಮಗೆ ಗೊತ್ತಾಗಬೇಕು, ಅದನ್ನು ನಿಯಂತ್ರಿಸುವ ಕ್ರಮ ಗೊತ್ತಾಗಬೇಕು. ಹಾಗಾಗಿ
ನಾವು ರೈತರಿಗೆ ಸಜೆಸ್ಟ್ ಮಾಡೋದೇನೆಂದರೆ, ಹೊಸದಾಗಿ ಕುದುರೆ ಸಾಕಾಣಿಕೆ ನೀವು ಮಾಡ್ತೀರಿ ಅಂದರೆ ಆಗಲೇ ಪಳಗಿದಂತಹ ಒಂದು ವಯಸ್ಕ ಹೆಣ್ಣು ಕುದುರೆಯನ್ನು ತರಬೇಕು. ನಾನು ಗಂಡು ಕುದುರೆ ಅಲ್ಲ, ಹೆಣ್ಣು ಕುದುರೆ ಅಂತ ಹೇಳಿ. ಅಂದ್ರೆ ಅದು ಗಂಡು ಕುದುರೆ ಮತ್ತೆ ಅದನ್ನು ನಿಯಂತ್ರಿಸೋದು ಬಹಳ ಕಷ್ಟ. ನೀವು ಹೊಸಬರಾದಿದ್ರೆ ನೀವು ಈಗಾಗಲೇ ಒಬ್ಬ ರೈತರ ಬಳಿ ಇರುವಂಥ, ತಜ್ಞರ ಬಳಿ ಇರುವಂಥ ಒಂದು ಹೆಣ್ಣು ಕುದುರೆಯನ್ನು ತರಬೇಕು. ಅದು ನೀವು ನೇರವಾಗಿ ನಿಮಗೆ ಕ್ರಾಸ್ ಮಾಡಿಕೊಂಡ್ರೆ ನಿಮ್ಮ ಮರಿಯನ್ನು ಕೊಡ್ತದೆ. ಮತ್ತು ಈಗಾಗಲೇ ಅದು ಪಳಗಿ ಬಿಟ್ಟಿರುತ್ತೆ, ಹಾಗಾಗಿ ಅದನ್ನು ನಿಭಾಯಿಸೋದು ನಿಮಗೆ ಸುಲಭ ಆಗುತ್ತೆ. ಸರ್, ಈಗ ಜನರಲ್ಲಿ ಈ ಕುದುರೆ ಒದಿಯುತ್ತೆ ಅಥವಾ ಕಚ್ಚುತ್ತೆ ಹಿಂಗೇನೋ ಒಂದೊಂದು ಭಾವನೆ ಇರುತ್ತೆ. ಅದು ಹೆಂಗೆ ಸರ್? ಅದು ಏನು ಏನಿಲ್ಲ, ಯಾವುದೇ ಪ್ರಾಣಿ ಭಯಗೊಂಡಾಗ ಅಥವಾ ಯಾರಾದ್ರೂ ಹೊಸವ್ರು ಬಂದಾಗ ಆಕ್ರಮಣ ಮಾಡೋದು ಸುಲಭ. ಒಂದು ನಾಯಿ ನೋಡ್ರಿ, ಯಾರೋ ಬಂದ್ರೆ ಅದು ಕಚ್ಚಕ್ಕೆ ಹೋಗುತ್ತೆ. ಹಾಗೆ ಯಾವುದೋ ಒಂದು ಎತ್ತು ಹೋರಿ ನೀವು ಅದ್ರ ಹತ್ರ ಹೋದ್ರೆ ಇರಿಯಕ್ಕೆ ಬರುತ್ತೆ. ಸೇಮ್ ಹಾಗೆ ಕುದುರೆ ಕೂಡ ಹಾಗೆ. ಹಾಗಾಗಿ ಕುದುರೆ ಅದನ್ನ ನೀವು ಸಾಕಿದ ಮೇಲೆ ಅದಕ್ಕೂ ನಿಮಗೊಂದು ಗೆಳೆತನ ಬಂದೇ ಬರುತ್ತೆ, ಆತ್ಮೀಯತೆ ಬರುತ್ತೆ. ಅದು ಕೂಡ ನಾಯಿ ಮರಿ ಹೇಗೊತ್ತು ನಮ್ಮ ಹತ್ರ ಬರುತ್ತೆ ಹಾಗೆ ಅದಕ್ಕೆ ಬರುತ್ತೆ. ಹಾಗಾಗಿ ಅದೇನು ಹಾಗೆ ಕಚ್ಚೋದು ಒದೆಯೋದೇನಿಲ್ಲ. ಆದರೆ ಕುದುರೆಯನ್ನು ಸಾಕಿದಾಗ ನಾವು ಭಾಳ ಎತ್ತರ ವಹಿಸ್ಬೇಕು. ಯಾಕಂದ್ರೆ ಕುದುರೆ ಯಾವ ಸಮಯದಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವುದೇ ಪ್ರಾಣಿ ಇರ್ಬೋದು, ಅದ್ರ ಸಿಟ್ಟು ಮಾತಾಡಲ್ಲ. ಅದು ಹಿಂದೆ ಹೋಗುವಾಗ ಕುದುರೆ ಹಿಂದೆ ನೀವು ನಿಲ್ಬೇಕಾದಾಗ ಎಚ್ಚರಿಕೆಯಿಂದ ನಿಲ್ಬೇಕು. ಯಾಕಂದ್ರೆ ಒದಿಬೋದು. ಕುದುರೆ ಕಿಕ್ ಬಿದ್ದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮುಂದೆ ನಿಂತಾಗ ಕುದುರೆ, ಎಲ್ಲ ಕುದುರೆಗಳು ಕಚ್ಚಲ್ಲ, ಒದೆಯಲ್ಲ. ಯಾವುದೋ ಒಂದೆರಡು ಕುದುರೆಗಳಿಗೆ ಆ ಸ್ವಭಾವ ಇರುತ್ತೆ, ಅದನ್ನು ನೀವು ನೋಡಬೇಕು. ಆ ರೀತಿಯ ಕುದುರೆ ನೀವು ಸಾಕೋದು ಬೇಡ. ಒಳ್ಳೆ ಸಾಧು ಪ್ರಾಣಿಯಾದಂಥ ಕುದುರೆ ನೀವು ಸಾಕ್ಬೋದು. ಸರ್, ಈಗ ಈ ಟಾಂಗ ಹೊಡೆಯುವಂಥ ಸಂದರ್ಭದೊಳಗೆ ಆ ಟಾಂಗಾದವ್ರು ಅಷ್ಟೇ ಕುದುರೆ ಕಣ್ಣಿಗೆ ಹಾಕಿರ್ತಾರೆ. ಆದರೆ ಈ ಬೇರೆ ನಾವು ಈ ರೇಸ್ ಬಿಟ್ಟಿರ್ತಕ್ಕಂಥ ಕುದುರೆಗಳಿಗಾಗಲಿ ಅಥವಾ ಇನ್ನು ಬೇರೆ ಗಾಡಿ ಹೊಡೆಯುವಂಥ ಕುದುರೆಗಳಲ್ಲಿ ಹಾಕಿರಂಗಿಲ್ಲ. ಆ ಟಾಂಗಾದವ್ರು ಯಾಕಷ್ಟು ಈ ಕಣ್ಣಿಗೆ ಹಾಕಿರ್ತಾರೆ ಸರ್? ಈಗ ಈ ಕುದುರೆ ಬಗ್ಗೆ ಹೇಳಬೇಕಾದಾಗ ಕುದುರೆ ಸ್ವಭಾವದ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಬೇಕು. ಅದು ಯಾವ ಥರದ ಸ್ವಭಾವ ಕುದುರೆಗಿದೆ ಆ ದೃಷ್ಟಿಯಿಂದ, ಮತ್ತು ಯಾವ್ಯಾವ ರೀತಿ ಕುದುರೆಯನ್ನು ಪಳಗಿಸ್ಬೇಕು, ಯಾವ್ಯಾವ ರೀತಿ ಕುದುರೆಯನ್ನು ಇಟ್ಕೋಬೇಕು, ಯಾವ್ಯಾವ ಉದ್ದೇಶಕ್ಕೆ ಇದನ್ನು ಬಳಸ್ತಾರೆ ಅನ್ನೋದು ತಿಳಿದಾಗ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೋಡ್ರಿ, ಕುದುರೆಯನ್ನು ಹಲವಾರು ಕಾರಣಕ್ಕಾಗಿ ಸಾಕ್ಬೇಕು. ಒಂದು ಉಪಕಸವಾಗಿ, ಒಂದು ನಾನು ಈಗಾಗಲೇ ಹೇಳಿದೆ ಸಂತಾನೋತ್ಪತ್ತಿ ಮಾಡೋದು. ನಮ್ಮ ಉದ್ದೇಶ ರೈಡಿಂಗ್ ಮಾಡೋದಿಲ್ಲ. ಒಂದು ಕುದುರೆ ಸಾಕಬೇಕು, ಮೇವು ಹಾಕಬೇಕು, ತೊಳಿಬೇಕು, ಕಾಳು ಹಾಕಬೇಕು, ಅದಕ್ಕೆ ಮರಿ ಪಡಿಬೇಕು. ಮರಿ ವರ್ಷಕ್ಕೊಂದು ಮರಿ ಕೊಡ್ತದೆ, ಅಲ್ಲಿಗೆ ನನ್ನ ಉದ್ದೇಶ ಮುಗೀತು. ಎರಡನೇವನು, ನಾನು ಮರಿ ತಗೊಳ್ಳಲ್ಲ, ನಾನು ರೈಡಿಂಗ್ ಮಾಡಬೇಕು, ಕುದುರೆ ಸವಾರಿ ಮಾಡ್ಬೇಕು, ನಾನು ಕೂತ್ಕೊಂಡು ತಿರುಗಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಅದಕ್ಕೆ ಬೇರೆ ರೀತಿಯಂಥ ಕುದುರೆನೇ ತಗೋಬೇಕು. ಅದು ರೈಡಿಂಗಿಗೆ ಯೋಗ್ಯವಾಗಿರೋ ಕುದುರೆ ಇರಬೇಕು. ಅದು ಹೆಣ್ಣಾದರೂ ಆಗಿರ್ಬೋದು, ಗಂಡಾದರೂ ಆಗಿರ್ಬೋದು, ಅದು ಕೂಡ ರೆಡಿ ಇರೋದನ್ನೇ ತರಬೇಕು. ನೀವು ರೈಡಿಂಗನ್ನು ನೀವು ಹೊಸ ರೈತರು ಕಲ್ಸೋಕ್ಕಾಗಲ್ಲ, ಯಾಕೆ ಅದಕ್ಕೆಲ್ಲ ಟೆಕ್ನಿಕ್ಸ್ ಇರುತ್ತೆ. ಅದು ಪಳಗಿದಂಥ ತಜ್ಞರು ಕಲಿಸ್ತಾರೆ. ರೆಡಿ ಇರೋದನ್ನು ತರಬೇಕು. ಸರಿ ಸುಮಾರು ಒಂದು 2 ವರ್ಷದ ಕುದುರೆನೇ ತರಬೇಕು. ನೀವು ಯಾವುದೇ ಕಾರಣಕ್ಕೂ ಮರಿಯನ್ನು ತಂದು, ಒಂದು 6 ತಿಂಗಳ ಮರಿ ತಂದು ಅದಕ್ಕೆ ನೀವು ಲಗಾಮ್ ಹಾಕೋದ್ರಿಂದ ಹಿಡಿದು ರೈಡಿಂಗನ್ನು ಕಲಿಸ್ಬೇಕಾದ್ರೆ ನಿಮಗೆ ಕಣ್ಣೀರು ಬಂದ್ಬಿಡುತ್ತೆ. ಅದು ತಜ್ಞರು ಮಾತ್ರ ಕಲಿಸ್ತಾರೆ, ಪಳಗಿಸ್ತಾರೆ. ಸೊ ರೈಡಿಂಗ್ ಹಾರ್ಸು ಅದು ಎರಡನೇ ಉದ್ದೇಶ. ಮೂರನೇದು, ನಾನು ಒಂದು ಟಾಂಗಾ ಓಡಿಸ್ತೀನಿ, ಇವನ ಉಪಜೀವನಕ್ಕೆ ಒಂದು ಟಾಂಗಾ ಸಾಕೊಂಡು ಜನರನ್ನ ಸವಾರಿ ಮಾಡ್ತೀನಿ. ಗೋಳ್ಗುಮ್ಮಟ್ಟಿಗೆ ಜನರು ಕರ್ಕೊಂಡು ಹೋಗ್ತಾರೆ, ಜಾತ್ರೆ ಕರ್ಕೊಂಡು ಹೋಗ್ತಾರೆ, ರೈಲ್ವೆ ಸ್ಟೇಷನ್ ಹತ್ರ ಇಟ್ಟಿರ್ತಾರೆ, ಮಾರ್ಕೆಟ್ಗಳಲ್ಲಿ ಇಟ್ಟಿರ್ತಾರೆ. ಅದು ಸಾಮಾನು ಸಾಗಿಸೋದಿರ್ಬೋದು, ಸವಾರಿ ಸಾಗಿಸೋದಿರ್ಬೋದು, ಟಾಂಗಾಗಳನ್ನು ಹೊಡೆಯೋದಕ್ಕೆ ಆ ರೀತಿಯ ಕುದುರೆಗಳು. ಇನ್ನು ಕೆಲವರು ಮೆರವಣಿಗೆ ಮಾಡಿಸ್ಬೇಕು, ಅದೊಂದು ವೃತ್ತಿ. ಮದುಮಕ್ಕಳನ್ನು ಕೂಡಿಸ್ಕೊಂಡು ಮೆರವಣಿಗೆ ಮಾಡಿಸೋದು, ಅದಕ್ಕೆ ಕುದುರೆಗಳನ್ನು ಸಾಕ್ತಾರೆ. ಪ್ರವಾಸಿ ಸ್ಥಳದಲ್ಲಿ, ಸಮುದ್ರದ ದಂಡೆಗಳಲ್ಲಿ, ಅಲ್ಲಲ್ಲಿ ಜಲಪಾತಗಳ ಹತ್ರ ಜನರು ಪ್ರವಾಸಿಗರು ಎಲ್ಲಿ ಬರ್ತಾರೆ ಅವ್ರ ಸಲುವಾಗಿ ಕುದುರೆಗಳನ್ನು ಸಾಕ್ತಾರೆ. ಅಲ್ಲಿ ಒಂದು ಸ್ವಲ್ಪ ಅವ್ರನ್ನ ಸವಾರಿ ಮಾಡಿಸೋದಕ್ಕೆ ಅಮ್ಯೂಸ್ಮೆಂಟ್ ಆಗಿ ಸಾಕ್ತಾರೆ, ಅಲ್ಲಿ ಕುದುರೆಗಳನ್ನು ಸಾಕ್ತಾರೆ. ಇನ್ನು ಕೆಲವರು ಕುದುರೆ ರೇಸ್ ಮಾಡ್ತಾರೆ, ಕುದುರೆ ಕಟ್ಟಿ ಕುದುರೆ ಗಾಡಿಗಳನ್ನು ಓಡಿಸೋದು, ಗೋಡಾ ಗಾಡಿ ಅಂತ ಕರೀತಾರೆ. ಕುದುರೆ ಕೂತ್ಕೊಂಡು ಸವಾರಿ ಮಾಡ್ತಾರೆ, ಕುದುರೆ ರೇಸ್ಗಳಿರುತ್ತೆ, ಓಡಿಸೋದಿರುತ್ತೆ, ಅದಕ್ಕೆ ಕುದುರೆಗಳನ್ನು ಬಳಸ್ತಾರೆ. ಅದಕ್ಕೆ ಬೇರೆ ರೀತಿಯಂಥ ಕುದುರೆನೇ ನಮಗೆ ಬೇಕಾಗುತ್ತೆ. ಹೀಗಾಗಿ ಜಗನ್ನಾಥ್, ಈ ಕುದುರೆ ಸಾಕೋದು ಅಂದರೆ, ಕುದುರೆ ಅನ್ನೋದು ಒಂದೇ ಪ್ರಾಣಿ ಆದರೂ ಅದರ ಉದ್ದೇಶಗಳು, ಅದನ್ನು ಯಾವ್ಯಾವ ಕಾರಣಕ್ಕೆ ನಾವು ಸಾಕ್ತೀವಿ ಅನ್ನುವ ಅವಶ್ಯಕತೆಗಳು, ಮತ್ತು ಅದಕ್ಕೆ ನಾವು ತೊಡಗಿಸ್ತಕ್ಕಂಥ ಬಂಡವಾಳ, ಮತ್ತು ಯಾವ ಜಾತಿಯ ಕುದುರೆ ಯಾವುದಕ್ಕೆ ಸೂಕ್ತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ನಿಜ ಸರ್. ಯಾಕಂದರೆ ಈ ಕುದುರೆ ಬಗ್ಗೆ ಭಾಳಷ್ಟು ಜನರಿಗೆ ಈಗ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಕಾರಣ ಏನಂದರೆ, ಈ ಹಿಂದೆ ರಾಜ ಮಹಾರಾಜರೆಲ್ಲ ಈ ಮುಖ್ಯವಾಗಿರ್ತಕ್ಕಂಥ ಒಂದು ವಾಹನ ಅಂದರೆ ನಮಗೆ ಕುದುರೆನೇ ಆಗಿತ್ತು. ಈಗ ನಮಗೂ ರಾಜ ಮಹಾರಾಜರ ಅಂದ ತಕ್ಷಣ ನೆನಪಾಗೋದು ಅವ್ರ ಜೊತೆಗೆ ಕುದುರೆನೇ. ಶಿವಾಜಿ ಮಹಾರಾಜ ಅಂದ ತಕ್ಷಣ ನೆನಪಾಗೋದು ಕುದುರೆನೇ. ಚೆನ್ನಮ್ಮ, ಬಸವೇಶ್ವರ, ಸಂಗೊಳ್ಳಿ ರಾಯಣ್ಣ, ಹಿಂಗೆಲ್ಲ. ಆಮೇಲೆ ಈ ಪ್ರತಾಪ್ ಸಿಂಹ. ಈ ಕುದುರೆ ಅಂದ ತಕ್ಷಣ ಕುರಿಗಾರ ಇವ್ರನ್ನ ನೆನೆಸ್ಕೊಂಡ್ರು ಕೂಡ ಅವ್ರಿಗೆಲ್ಲ. ಆದರೆ ಇವತ್ತು ಕುದುರೆಯ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥ ಪ್ರಸಂಗ ಬಂದಿದೆ ಸರ್.
ಅಂತ ಇದರಲ್ಲಿ ಖಂಡಿತ ನಾವು ಇತಿಹಾಸವನ್ನು ಯಾವತ್ತೂ ಮರಿಬಾರ್ದು. ಹೌದು ಇತಿಹಾಸವನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾದ್ರೆ ಹಾ. ನಾವು ಇವತ್ತು ಕುದುರೆನ ಸಾಕಾಣಿಕೆ ಮಾಡಬೇಕಾಗಿದೆ. ಕುದುರೆಯನ್ನು ಸಾಕಾಣಿಕೆ ಮಾಡುವ ಮೂಲಕ ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು. ಹೌದು ನಮ್ಮಲ್ಲಿ ರೈತರು ಎಲ್ಲರೂ ಎಮ್ಮೆ ಸಾಕ್ತಾರೆ, ಹ್ಮ್. ಆದರೆ ಕುದುರೆ ಸಾಕಲ್ಲ. ಹ್ಮ್ ಕುರಿ ಸಾಕ್ತಾರೆ, ಹ್ಮ್. ಆದರೆ ಕುದುರೆ ಬಗ್ಗೆ ತಿಳ್ಕೊಂಡಿಲ್ಲ. ಹಾ ಅಂದರೆ ನಮ್ಮ ರೈತರಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹಾ 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 ಎಲ್ಲರೂ ಅದನ್ನೇ ಬೆಳೆಯೋದು, ಹಾ ಹೊಸ ಬೆಳೆ ಮಾಡೋದಿಲ್ಲ, ಮಾಡೋದು ಪ್ರಯೋಗಗಳನ್ನ ಮಾಡೋದಿಲ್ಲ. ಹ್ಮ್. ನೀವು ಬೇರೆ ರಾಜ್ಯಗಳಲ್ಲಿ ಹೋಗಿ ನೀವು ನೋಡಿದ್ರೆ, ಉತ್ತರ ಭಾರತದಲ್ಲಿ ವಿಶೇಷವಾಗಿ ರಾಜಸ್ಥಾನ್ ರಾಜ್ಯದಲ್ಲಿ, ಪಂಜಾಬ್ ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ ಹ್ಮ್. ಹೋದರೆ ಅವರು ಕುದುರೆ ಸಾಕಾಣಿಕೆಯನ್ನು ಮಾಡ್ತಾರೆ. ಹೌದು ಅಲ್ಲಿಂದಲೇ ಕುದುರೆಗಳನ್ನ ನಾವು ತರ್ತೀವಿ ಹೋಗಿ. ಹಾ ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಕುದುರೆ ಅಲ್ಲಿಂದನೇ ಬರುತ್ತೆ. ಹೌದು ನನ್ನ ಪ್ರಶ್ನೆ ಇರೋದು, ಹ್ಮ್. ಇಂಥ ಫಲವತ್ತಾದ ಭೂಮಿಯಲ್ಲಿ ನಾವೇನು ಕೂತಿದ್ದೀವಿ, ನಾವು ಹೌದು. ಈಗ ವರದಾ ನದಿಯ ನದಿ ತಳದಲ್ಲಿ ಕೂತಿದ್ದೀವಿ. ಕೂತೀವಿ, ಹೌದು. ಇವತ್ತು ನೀರಿಲ್ಲ ಕೂತಿದ್ದೀವಿ. ಹೌದು. ಇನ್ನೊಂದು ತಿಂಗಳಾದ್ರೆ ಇದು ತುಂಬಿ ಹರಿತದೆ. ತೊಂದರೆ ನೋಡ್ರಿ, ಇದರ ಸುತ್ತಮುತ್ತ ಎಷ್ಟೊಂದು ಹುಲ್ಲಿದೆ ಹೌದು. ಪ್ರದೇಶದಲ್ಲಿ. ಇಲ್ಲಿ ಕುದುರೆ ಆರಾಮಾಗಿ ಸಾಕ್ಬೋದು. ಹೌದು ಕೃಷ್ಣಾ ನದಿ ಹೌದು. ದಂಡೆಯ ಭಾಗದಲ್ಲಿ ಸಾಕ್ಬೋದು. ಬರೀ ನದಿ ದಂಡೆ ಮಾತ್ರ ಹೌದು, ಅಲ್ಲ, ಹೌದು. ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಹ್ಮ್. ಸಾಕ್ಬೋದು. ಇನ್ನೊಂದು ಹೇಳ್ತೀನಿ, ಇವತ್ತು ಕುದುರೆ ಸಾಕಾಣಿಕೆ ಈಗ ಸ್ಕೂಲಲ್ಲಿ, ಹ್ಮ್. ಟ್ರೈನಿಂಗ್ ಸ್ಕೂಲಲ್ಲಿ ಹ್ಮ್ ಹ್ಮ್ ಹೊಸ ಜನಾಂಗಕ್ಕೆ ನೀವು ಒಂದು ಅಮ್ಯೂಸ್ಮೆಂಟ್ ಆಗಿ ಹೌದು ಕುದುರೆ ಟ್ರೈನಿಂಗ್ ಕೂಡ ಬರ್ತಾ ಇದೆ. ಹೌದು ಈಗ ರೆಸಾರ್ಟ್ಗಳಲ್ಲಿ ಹಾ ಮತ್ತು ಶಾಲೆಗಳಲ್ಲಿ ಶಾಲೆಗಳು. ರೈಡಿಂಗ್, ಹಾರ್ಸ್ ಹಾ, ರೈಡಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಹಾ. ಟ್ರೈನಿಂಗ್ ಸ್ಕೂಲ್ಸ್ ಬರ್ತಾ ಇದೆ. ಈಗ ಹೆಂಗೆ ವಾಹನ ತರಬೇತಿ ಹೆಂಗಿದೆ, ಹಾ, ಹಾ, ಹಾ. ಹಂಗೆ ಕುದುರೆ ತರಬೇತಿನೂ ಕೂಡ ಬರ್ತಾ ಇದೆ. ಹಾ, ಅಂದ್ರೆ ಹೊಸ ಜನಾಂಗಕ್ಕೆ ನೀವು ಏನನ್ನ ಕೊಡ್ತೀರಾ ಹ್ಮ್. ಅದ್ರ ಪ್ರಕಾರ ಹೊಸ ಜನಾಂಗ ಫಾಲೋ ಮಾಡುತ್ತೆ. ಹೌದು, ಹೌದು. ಮೊದಲು ಮೊಬೈಲ್ ಇರಲಿಲ್ಲ, ಹ್ಮ್. ಈಗ ಮೊಬೈಲ್ ಬಂದಿದೆ. ಮೊಬೈಲ್ ಕೊಟ್ಟಿದ್ರೆ ಅವರು ತಂತ್ರಜ್ಞರಾಗಿದ್ದಾರೆ. ಹೌದು ಹಾಗೆ ಕುದುರೆನ ನೀವು ಏನು ಮಾಡಿ ಪಳಗಿಸಿ ಹ್ಮ್. ಅಥವಾ ಅದನ್ನು ಇಂಟ್ರೊಡ್ಯೂಸ್ ಮಾಡಿ, ಹ್ಮ್. ಅವಾಗ ರೈತರು ಅದನ್ನು ಸಾಕ್ಲಿ, ಹ್ಮ್. ಒಬ್ರಿಗೊಬ್ರು ಬೆಳೆಸಿದ್ರೆ ಹೌದು ಅವರಿಗೆ ಆರ್ಥಿಕವಾಗಿ ಅದೊಂದು ಉಪಕಸಬ ಆಗುತ್ತೆ. ಹೌದು ಹೌದು. ಹಾಗೆ ಅದು ಮುಂದೆ ಬೆಳ್ಕೊಂಡು ಹೋಗಕ್ಕೆ ಸಾಧ್ಯ ಇದೆ. ಹ್ಮ್. ನಮ್ಮ ಕರ್ನಾಟಕದಲ್ಲಿ ಕುದುರೆ ಸಾಕಾಣಿಕೆಗೆ ಅತ್ಯಂತ ಯೋಗ್ಯವಾದ ವಾತಾವರಣ ಇದೆ. ಹ್ಮ್ 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 ಆಹಾರ ಪದಾರ್ಥಗಳು, ಅದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಸಿಗ್ತವೆ. ಹ್ಮ್. ಜನನೂ ಇಷ್ಟಪಟ್ಟಲ್ಲಿ ನಮಗೆ ಕುದುರೆ ತರೋದು ದೊಡ್ಡ ಖರ್ಚಿಂದೇನು ಅಲ್ಲ ಅಲ್ಲ ಹಾ ಅಂತ ನನಗನ್ನಿಸ್ತು. ಹೌದು ಹೌದು ಸರ್, ಈಗ ಈ ಕುದುರೆ ಬಗ್ಗೆ ಇನ್ನೂ ಹಾಗೆ ಹಾಗೆ ಮತ್ತೆ ಮತ್ತೆ ಚರ್ಚಿಸ್ತಾ ಹೋಗೋಣ ಸರ್. ಈಗಿಷ್ಟೆಲ್ಲ ಅಂದರೆ ಈ ರೈತ ಕುಟುಂಬದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಸಾಕಿದ ರೀತಿ ಕುದುರೆಯನ್ನು ಸಾಕಬೇಕು. ಅದರಿಂದ ಯಾವ್ಯಾವ ರೀತಿ, ಒಂದು ರೀತಿ ಅಂದಲ್ಲ, ಮರಿಗಳನ್ನ ನಾವು ಅದರಿಂದ ಮರಿಗಳನ್ನ ಹಾಕಿಸಿ ಮಾರಿಸ್ಬೋದು, ಅಥವಾ ಇನ್ನು ಗಾಡಿ ಅಥವಾ ರೈಡಿಂಗ್ ಬೇರೆ ಬೇರೆ ಇದಕ್ಕೆ, ಅಥವಾ ಶೋಕಿಗಾಗಿ, ಅಥವಾ ಅದನ್ನು ಬೇರೆ ಬೇರೆ ಹವ್ಯಾಸಕ್ಕಾಗಿ, ಅಥವಾ ಈ ಮೆರವಣಿಗೆ ಅಥವಾ ಇಂಥ ಇದಕ್ಕಾಗಿ ಸ್ಪರ್ಧೆಗಳಲ್ಲಿ ಹಿಂಗೆಲ್ಲ ಇಷ್ಟೊಂದು ಉಪಯೋಗಗಳನ್ನ ತಿಳಿಸ್ಕೊಟ್ರಿ. ಈ ಹಿನ್ನೆಲೆಯಲ್ಲಿ ಅನೇಕ ಜನ ಅವರ ಉಪಯೋಗವನ್ನು ತಿಳ್ಕೊಂಡು ಆ ಹಿನ್ನೆಲೆಯಲ್ಲಿ ಏನು ಮಾಡ್ಕೊಳ್ಳಿ ಸರ್. ಇದ್ರ ಬಗ್ಗೆ ಸರ್ಕಾರ ಏನಾದರೂ ವಿಶೇಷ ಕ್ರಮ ತೆಗೆದುಕೊಂಡಿದೆ ಸರ್, ಅಥವಾ ತೆಗೆದುಕೊಳ್ಬೇಕು? ಈಗ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆ ಹ್ಮ್ ಅವ್ರು ಏನು ಕುರಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾತಾಡ್ತಾರೆ, ಅವ್ರು ಹೆಚ್ಚು ಅಶ್ವಪಾಲನೆ ಬಗ್ಗೆನೂ ಮಾತಾಡಬೇಕು. ಕುರಿ ಈ ನಮ್ಮ ಈ ಕೃಷಿ ಇಲಾಖೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಏನು ತಜ್ಞತೆಯನ್ನು ಮಾಡ್ತಾ ಇದ್ದಾರೆ, ಕುರಿ ಉಪಕಸಬುಗಳ ಬಗ್ಗೆ ಏನು ಸರ್ಕಾರ ಗಮನ ಹರಿಸ್ತಾ ಇದೆ, ಬಹುಶಃ ಕುದುರೆ ಸಾಕಾಣಿಕೆ ಒಂದು ಉಪಕಸಬಾಗಿ ಬೆಳೆಯುವಂತೆ ಪ್ರೋತ್ಸಾಹನ ಕೊಡುವಂಥದ್ದು, ತರಬೇತಿ ಕೊಡುವಂಥದ್ದು, ಕಾರ್ಯಾಗಾರ ಮಾಡುವಂಥದ್ದು, ವಿಶೇಷ ಸಾಲ ಸೌಲಭ್ಯ ಕೊಡುವಂಥದ್ದು, ರೈತರಿಗೆ ಪ್ರವಾಸ ಮಾಡಿಸ್ತಕ್ಕಂಥದ್ದು, ಹೀಗೆ ಕಾರ್ಯಾಗಾರ ಮಾಡಿದರೆ ರೈತರಿಗೆ ತಿಳಿತದೆ. ಇವತ್ತು ನೋಡ್ರಿ, ಹೈನುಗಾರಿಕೆಗೆ ಜನ ಮುಂದೆ ಬರ್ತಾ ಇದ್ದಾರೆ. ಕಾರಣ ಏನು? ಕೃಷಿ ಇಲಾಖೆಯಿಂದ ಅವರಿಗೆ ತರಬೇತಿ ಮತ್ತು ಸಹಾಯಧನ ಎಲ್ಲ ಇದೆ. ಹಾಗಾಗಿ ನಮ್ಮ ರೈತರಿಗೆ ಬಹುಶಃ ಇಲಾಖೆಗಳು ಕೂಡ ಅಶ್ವಪಾಲನೆಯನ್ನು ಒಂದು ಉದ್ಯಮವಾಗಿ ಮಾಡುವ ಸಾಧ್ಯತೆಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ರೆ, ಬೆಂಬಲವನ್ನು ಕೊಟ್ರೆ, ವೈಜ್ಞಾನಿಕ ತಿಳುವಳಿಕೆ ಕೊಟ್ರೆ, ಹೆಂಗ್ ಕುರಿ ಕೋಳಿ ಸಾಕಾಣಿಕೆಗೆ ಜನ ಮಾಡ್ತಾ ಇದ್ದಾರೆ, ಹಾಗೆ ಕುದುರೆ ಸಾಕಾಣಿಕೆ ಕರ್ನಾಟಕದಲ್ಲಿ ಸಮೃದ್ಧವಾಗಿ ಬೆಳೆಯಬಲ್ಲದು ಅಂತ ನನಗನ್ನಿಸ್ತಾ ಇದೆ. ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಇವತ್ತು ಕೋಳಿ ಫಾರ್ಮ್ ತೆಗೆದವರು ಅವರು ಕೋಳಿ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೂ ಕೋಳಿ ಫಾರ್ಮ್ ತೆಗೆದಿರ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ, ಈಗ ಉದಾಹರಣೆ ನಾಯಿ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಆ ರೀತಿ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಸರ್ಕಾರದ ಹಂತದಿಂದ ಏನೋ ಈ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡೋದರೊಂದಿಗೆ ಮತ್ತು ಅದರ ತಿಳುವಳಿಕೆ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ಬೆಲೆ ಏರಿಕೆಗಳ ಸಂದರ್ಭದಲ್ಲಿ ಕುದುರೆ ಏನಾದರೂ ನಮ್ಮಲ್ಲಿದ್ದರೆ ಭಾಳಷ್ಟು ಒಂದಿಷ್ಟು ಸಮಸ್ಯೆ. ಒಬ್ಬ ರೈತ ಒಂದು ಟ್ರ್ಯಾಕ್ಟರ್ ಸಾಕಬೇಕಾದ್ರೆ, ಒಂದು ಟ್ರ್ಯಾಕ್ಟರ್ನ ತರಬೇಕಂದ್ರೆ ಕನಿಷ್ಠ 10 ಲಕ್ಷ ಹೌದೌದು ಬೇಕು. ಒಂದು ಸಣ್ಣ ಟ್ರ್ಯಾಕ್ಟರ್ನ ಜೋಡಿಸಿಟ್ಕೋಬೇಕು. ನೀವು ಕನಿಷ್ಠ 1 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೊಂದು ಕುದುರೆ ಸಾಕೊಂಡು ಕುದುರೆ ಗಾಡಿ ಮಾಡ್ಕೊಂಡು ನೀವು 24x7 ಪೆಟ್ರೋಲ್ ಇಲ್ಲ, ಡೀಸೆಲ್ ಬೇಕಿಲ್ಲ, ಒಂದು ಹುಲ್ಲು ಹಾಕೊಂಡು ಮೇವು ಹಾಕೊಂಡು ರೈತ ಖುಷಿಯಿಂದ ಕುತ್ಕೋಬಹುದು, ಗಾಡಿ ಓಡಿಸ್ಬೋದು, ಅದ್ರ ಮರಿಗಳನ್ನ ಮಾರ್ಬೋದು, ಖುಷಿ ಪಡ್ಬೋದು. ಮಕ್ಕಳು ಮರಿ ನೋಡಿ, ಒಬ್ಬ ಕುದುರೆ ಮೇಲೆ ಕೂತ್ಕೊಂಡ್ ಬರ್ತಾನೆ ಅಂದ್ರೆ ಜನ ಎಲ್ಲ ಅವನು ಆಕರ್ಷಣೀಯ ವಸ್ತು ಆಗ್ಬಿಡ್ತಾನೆ. ಹಳ್ಳಿಗಳಲ್ಲಿ ಅವನೇ ರಾಜ ನೋಡಿ, ಈ ರೀತಿ ಇದೆ.
ಈಗ ಜನ ನಾವು ವಿಚಾರ ಮಾಡಬೇಕಾಗುತ್ತೆ ಹೌದು. ಸರ್, ವಿಚಾರ ಮಾಡಿ. ನಿಜ ಸರ್. ಏನಾಗಿದೆ ನಮ್ಮಲ್ಲಿ ಒಂದು ತಿಳುವಳಿಕೆಯ ಕೊರತೆ. ಯಾಕಂದರೆ ಮುಂಚೆ ಬೇರೆ ಇತ್ತು. ಈಗ ಕುದುರೆ ಅಂದ ತಕ್ಷಣ ಒಂದು ಪ್ರಾಚೀನ ಪರಂಪರೆ ಹೋಯ್ತು ಅಂತಕ್ಕಂಥ ಒಂದು ಮತ್ತು ಈಗ ಅದ್ರ ಬಗ್ಗೆ ತಿಳುವಳಿಕೆಯ ಕೊರತೆನೂ ಕೂಡ ಇದೆ. ಖಂಡಿತ. ಅದು ತಾವು ಬಹುಶಃ ಹೇಳಿ ಈ ವಿಡಿಯೋಗಳನ್ನು ನೋಡೋ ಮೂಲಕ ಹಾ. ತಿಳುವಳಿಕೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಜ ತಾವು ಬರಲಿ ಸರ್. ಆಮೇಲೆ ಸರ್ಕಾರ ಈ ಹಿನ್ನೆಲೆಯಲ್ಲಿ ತಾವು ಹೇಳಿದ ರೀತಿ ಆಲೋಚನೆ ಮಾಡಲಿ, ಜನರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿಕೊಡ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಆಶಿಸೋಣ ಸರ್. ಥ್ಯಾಂಕ್ ಯು. ಮತ್ತು ಮುಂದಿನ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಸರ್. ಧನ್ಯವಾದಗಳು. ನಮಸ್ತೆ. ನಮಸ್ತೆ.